ಜೊತೆ ಬಹಳ ಒಡನಾಟ ಇದ್ದಂಥವ್ರು, ಸಾಕಷ್ಟು ಚಿತ್ರಗಳಲ್ಲಿ ಅಣ್ಣವ್ರ ಜೊತೆ ಅಪ್ಪು ಸರ್ ಜೊತೆ ಕೂಡ ನಟನೆಯನ್ನ ಮಾಡಿದ್ದಂಥವ್ರು. ಇವತ್ತು ಬಹಳ ದುಃಖಕರ ಸಂಗತಿ, ತಾವು ಅಂತಿಮ ದರ್ಶನವನ್ನು ಮಾಡಿದ್ದೀವಿ. ನಮಗೆ ಒಂದು ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ. ಮದ್ರಾಸ್ ಇದ್ದಾಗಲಿಂದ ನಮ್ಮ ಮನೆಗೆ ಬರೋರು, ನಾವು ಅವ್ರ ಮನೆಗೆ ಊಟಕ್ಕೆ ಹೋಗ್ತಾ ಇದ್ವಿ. ಅಪ್ಪಾಜಿ ತುಂಬ ಸಿನಿಮಾ ಮಾಡಿದ್ದಾರೆ. ಕೊನೆವರೆಗೂ ಒಂದು ಗತ್ತಲ್ಲೇ ಬದುಕ್ತೇವೆ. ಏನೋ ಬದುಕ್ಬಿಟ್ಟು ಹೋದ್ರು. ಅವ್ರ ಮನೆಯಲ್ಲಿ ಒಂದು ಫೋಟೋ ಇದೆ. ಪ್ರೆಸಿಡೆಂಟ್ ರಾಜೇಂದ್ರ ಪ್ರಸಾದ್ ಫಸ್ಟ್ ಪ್ರೆಸಿಡೆಂಟ್, ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ, ಅವಾರ್ಡ್ ತೊಗೊಂಡಿದ್ದಾರೆ. ಅಲ್ಲಿಂದ ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಆಗೋವರೆಗೂ ಅವಾರ್ಡ್ ತೊಗೊಂಡಿದ್ದಾರೆ. ಅಲ್ಲಿವರೆಗೂ ಹಾಗೇ ಇದೆ ನೋಡಿ, ಅವರು ಗತ್ತಲ್ಲೇ ಇದ್ದಾರೆ. ತಮ್ಮ ಜೊತೆ ಪಿಕ್ಚರ್ ಮಾಡಿದ್ದೀನಿ, ನಾನು ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ. ಇಲ್ಲ ಅನ್ನೋದು ಸ್ವಲ್ಪ ಕೊನೆಯದಾಗಿ ಇತ್ತೀಚೆಗೆ ಯಾವಾಗಲಾದ್ರೂ ಭೇಟಿ ಮಾಡಿದ್ರಾ, ಮಾತಾಡಿದ್ರಾ? ತುಂಬ ದಿನ ಮನೆಗೆ ಬರ್ತಿದ್ರು. ಮನೆಗೆ ಬಂದು ತುಂಬ ದಿನ ಆಯಿತು. ಅಪ್ಪಾಜಿ ಅಮ್ಮ ಹೋದ್ಮೇಲೆ ಅಂತ ಅವಾಗ ಬಂದು ವಿಚಾರಿಸೋರು ನಮ್ಮನ್ನ. ಮನೆಗೆ ಬರ್ತಾ ಹೋಗ್ತಾ ಇದ್ರು. ಭಾರತ ದೇಶದ ಒಂದು ಚಿತ್ರರಂಗದ ಇತಿಹಾಸದಲ್ಲಿ ನಮ್ಮ ಸರೋಜಾದೇವಿಯವರು ಅಂತಂದ್ರೇ ನಾವು ಸಾಮಾನ್ಯವಾಗಿ ಮಾತಾಡ್ತಾ ಇದ್ವಿ ದೊಡ್ಡ ದೊಡ್ಡ ನಟರ ಬಗ್ಗೆ. ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ಅಥವಾ ಎನ್ ಟಿ ರಾಮರಾವ್ ಆಗಿರ್ಬೋದು, ಶಿವಾಜಿ ಗಣೇಶನ್, ಎಂ ಜಿ ರಾಮಚಂದ್ರನ್, ಘಟಾನುಘಟಿ ನಾಯಕರುಗಳ ಜೊತೆಯಲ್ಲಿ ಸುಮಾರು 2 ದಶಕಗಳಿಗೂ ಹೆಚ್ಚು ಆ ಕಾಲದಲ್ಲಿ ಒಂದು ಇಡೀ ಚಿತ್ರರಂಗದಲ್ಲಿ ಅವರು ಇಲ್ಲದೆ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗದೇ ಇರೋ ಮಟ್ಟದಲ್ಲಿ ಅಷ್ಟು ಒಂದು ಮಹಾನಟಿ ಅವರು. ಒಂದು ದೇವಕನ್ಯೆ ಅಂತಂದರೆ ನಾವು ಇಲ್ಲಿ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಏನು, ದೇವಲೋಕದಿಂದ ಭೂಲೋಕಕ್ಕೆ ಬಂದಿರುವಂಥ ಒಬ್ಬ ದೇವಕನ್ಯೆ ಅಂತಂದರೆ ಎಲ್ರಿಗೂ ಕೂಡ ಊಹಿಸ್ಕೊಂಡ್ರೂ ಕೂಡ ಬಿ ಸರೋಜಾದೇವಿಯವರೇ ಅನ್ನೋಂಥ ಒಂದು ಕಲ್ಪನೆ ನಮ್ಮ ಕಣ್ಮುಂದೆ ಬರುತ್ತೆ. ಹಾಗಾಗಿ ಆ ತಾಯಿ ಬಗ್ಗೆ ಏನು ಮಾತಾಡಿದ್ರು ಕೂಡ ಕಡಿಮೆನೇ. ಸೊ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ. ಥ್ಯಾಂಕ್ ಯು ಸರ್.